ಈ ಸಂಸ್ಥೆಯ ಇನ್ನೊಬ್ಬರು ನಿರ್ದೇಶಕರಾದಂಥ ಗಬ್ಬರ್ ಸರ್ ಅವರೇ, ಈ ನನ್ನ ಇಲಾಖೆ ಈಶ್ವರಾದಂಥ ಮತ್ತು SLC ನೋಡೋದಾದಂಥ ಪುರೋಹಿತ್ ಸರ್ ಅವರೇ, ಈ ಭಾಗದ ಈಶ್ವರಾದಂಥ ಅಂಬರೀಶ್ ಸರ್ ಅವರೇ, ಜೊತೆಗೆ ಇಲ್ಲಿ RPI ಬಂದಿದ್ದಂಥ ಬೆಟಗೇರಿ ಸರ್ ಅವರೇ, ಕುಮಾರ್ ಸರ್ ಅವರೇ, ನನ್ನ ಆತ್ಮೀಯ ಮಿತ್ರರು BR ಭಾಗ್ಯರೆಡ್ಡಿ ಅವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರು ರಾಠೋಡ್ ಅವರೇ, ಜೊತೆಗೆ ಈ ವಿಷಯ ವೇದಿಕೆ ತಾಲೂಕಿನ ಅಧ್ಯಕ್ಷರಾದಂಥ ಗೌಡರ್ ಸರ್ ಅವರೇ, ಎಲ್ಲ ಭಾಗಿಯಾದಂಥ ಎಲ್ಲ ಗುರುಗಳೇ, ಗುರು ಮಾತೆಯರೇ, ಜೊತೆಗೆ ಈ ಸಂಸ್ಥೆಯ ಎಲ್ಲ ಗುರುಗಳಿದ್ದಾರೆ. ಇವತ್ತಿನ ದಿವಸ ವಿಷಯ ವೇದಿಕೆಯನ್ನ ನಾವು ಒಂದು ನೆಪ ಮಾತ್ರಕ್ಕೆ ಇಟ್ಟು ಈ 70 ದಿವಸ ಒಳಗ ನಿಮ್ಮ ಸೈನ್ಸ್ ವಿಷಯದೊಳಗ ಅತಿ ಹೆಚ್ಚು ಅಂಕಗಳನ್ನ ಮಕ್ಕಳು ಯಾವ ರೀತಿ ಗಳಿಸ್ಬೇಕು ಅನ್ನೋದನ್ನ ಸ್ವಲ್ಪ ಎಲ್ಲರೂ ಡಿಸ್ಕಸ್ ಮಾಡಿ ನಮ್ಮ ಸೈನ್ಸ್ ವಿಷಯದಲ್ಲಿ ಅತಿ ರಿಸಲ್ಟ್ ಚೆನ್ನಾಗಿ ಆಗ್ಬೇಕು ಅನ್ನೋ ಹಿನ್ನೆಲೆ ಒಳಗೆ ನೀವು ಡಿಸ್ಕಸ್ ಮಾಡಬೇಕು. ಜೊತೆಗೆ ಮಕ್ಕಳು ಫೇಲ್ ಆಗುವಂತ ಮಕ್ಕಳು ನಿಮ್ಮ ಸ್ಕೂಲ್ಗಳು ಯಾರದಾರ ಆ ಮಕ್ಕಳ ಇಂಥವ್ರು ಫೇಲ್ ಆಗ್ತಾರೆ ಅನ್ನೋದನ್ನ ಆ ಮಕ್ಕಳಿಗೆ ಪಾಸ್ ಆಗ್ಬೇಕಂದ್ರೆ ಪಾಸಿಂಗ್ ಪ್ಯಾಕೇಜ್ ಮತ್ತು ಏನ್ ಟೆಕ್ನಿಕ್ ಬಳಸಿ ಆ ಅಷ್ಟು ಮಕ್ಕಳನ್ನ ಎಫರ್ಟ್ ಅದು ಆಗ್ಬೇಕು. ಪಾಸ್ ಆಗುವಂತರು ಪಾಸ್ ಆಗ್ತಾರೆ, ಹೆಚ್ಚು ಸ್ಕೋರ್ ಮಾಡುವಂತರು ಮಾಡೇ ಮಾಡ್ತಾರೆ. ಫೇಲ್ ಆಗುವಂತ ಮಕ್ಕಳನ್ನು ನಾವು ಪಾಸ್ ಮಾಡಿ ಏನ್ ಟೆಕ್ನಿಕ್ ಯೂಸ್ ಮಾಡ್ತೀವಿ ಅದರ ಮೇಲೆ ನಮ್ಮ ತಾಲೂಕಿನ ರಿಸಲ್ಟ್ ಅವಲಂಬನೆ ಆಗಿದೆ. 4-5 ವರ್ಷದಿಂದ ನಮ್ಮ ತಾಲೂಕಿನ ರಿಸಲ್ಟ್ ಎಲ್ಲ ಜಿಲ್ಲೆಯೊಳಗೆ ಬಹಳ ಕಡಿಮೆ ಆಗ್ತಾ ಇದೆ. ಈ ಸಲ ನಾನು ನಮ್ಮ ತಾಲೂಕಿನ ರಿಸಲ್ಟ್ ಅನ್ನ ಕೊನೆ ಸ್ಥಾನದಲ್ಲಿ ನೋಡುವುದಿಲ್ಲ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ನೀವು ಸ್ವಲ್ಪ ನಮಗೆ ಕೈ ಜೋಡಿಸಬೇಕು. ಅಂದ್ರೆ ಕಾಪಿ ಮಾಡಿಸಿ ಅನ್ಯ ಮಾಡಿ ಅಂತ ಹೇಳ್ತಾ ಇಲ್ಲ, ಒಳ್ಳೆ ರೀತಿ ರಿಸಲ್ಟ್ ಮಾಡ್ಲಿಕ್ಕೆ ನಾವು ಸ್ವತಃ ಪ್ರಯತ್ನ ಮಾಡಬೇಕು. ಈ ಸಲ ನಾವು ಬಹಳಷ್ಟು 1338 ಮಕ್ಕಳೇನೋ ಫಾರ್ಮ್ ತುಂಬಿಲ್ಲ. ವಿಚಾರ ಮಾಡಿ 1300 ಅಂದ್ರೆ ಲಾಂಗ್ ಅಬ್ಸೆಂಟ್ ಇರುವಂತ ಮಕ್ಕಳನ್ನ ನಾವು ಫಾರ್ಮ್ ತುಂಬಿ ಬಿಡ್ತಿದ್ದೇವೆ. ನಮ್ಮ ರಿಸಲ್ಟ್ ಅದು ಹೊರಟುಕೊಳ್ತಿತ್ತು. ಅಲ್ಲೇ ನಮ್ಮ 4-5% ನಮ್ಮ ತಾಲೂಕಿನ ರಿಸಲ್ಟ್ ಈ ಸಲ ಇರ್ತದೆ. ಅದ್ರೊಳಗೆ ನೀವು ಚೆನ್ನಾಗಿ ಸ್ವಲ್ಪ ಈ ಸಲ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ ನಿಮ್ಮ ಸಬ್ಜೆಕ್ಟ್ ಒಳಗೆ ಸ್ವಲ್ಪ ಪ್ರಯತ್ನ ಫೇಲ್ ಆಗುವಂತ ಮಕ್ಕಳೇ ಒಂದು 5 ಮಕ್ಕಳು ಫೇಲ್ ಆಗ್ತಾರೆ ಅಂತ ತಿಳ್ಕೊಳ್ರಿ. ನಿಮ್ಮ ಸ್ಕೂಲ್ ಒಳಗೆ ಒಂದು 2 ಪಾಸ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ಅಲ್ಲಿ ನಮ್ಮ ರಿಸಲ್ಟ್ ಮತ್ತು ಒಂದು 2-3% ಇರ್ತದೆ. ಈಗ ಪ್ರತಿ ಸಬ್ಜೆಕ್ಟ್ ಅಲ್ಲಿ 2-3% ರಿಸಲ್ಟ್ ಏನಿದ್ರೆ ಎವರೇಜ್ ಏನಾಗಿತ್ತು ತಾಲೂಕಿನ ರಿಸಲ್ಟ್ ಒಳ್ಳೇದಾಗ್ತದೆ. ಕಳೆದ ಸಾಲಲ್ಲಿ ನಮ್ಮ ತಾಲೂಕಿನ ರಿಸಲ್ಟ್ 76% ಇದೆ. ಆದ್ರೆ ಜಿಲ್ಲೆ ಎವರೇಜ್ ರಿಸಲ್ಟ್ 80% ಇದೆ. 80 ಅಬೌವ್ 81, 82, 83 ಬೇರೆ ತಾಲೂಕವರು ಮಾಡಿದ್ರು. ನಮ್ಮ ತಾಲೂಕಿನ 86 ಅನ್ನು ಮಾಡಿದ್ದಾರೆ. ಆದ್ರೆ ನಮ್ಮ ತಾಲೂಕಿನ ಹೆಣ್ಣು ಮಕ್ಕಳ ರಿಸಲ್ಟ್ 83% ಇದು. ಆಮೇಲೆ ಗಂಡು ಮಕ್ಕಳದ್ದು 68%. ಇಲ್ಲಿ ನೋಡ್ರಿ 68% ಗಂಡು ಮಕ್ಕಳ ರಿಸಲ್ಟ್ ಆಗ್ತಾರೆ. ನಮ್ಗೆ ಇಲ್ಲಿ ಹೊರತು ಅಂದ್ರೆ ಗಂಡು ಮಕ್ಕಳ ರಿಸಲ್ಟ್ ಇನ್ನೂ ಇರಬೇಕು. ಹೆಣ್ಣು ಮಕ್ಕಳು ಯಾವಾಗಲೂ ಮೇಲ್ಗೈ ಇರ್ತಾರ, ರಿಸಲ್ಟ್ ಇರ್ತದೆ. ಆದ್ರೆ ಗಂಡು ಮಕ್ಕಳು ಯಾರು ಸರಿಯಾಗಿ ಸಾಲಿಗೆ ಬರ್ತಾ ಇಲ್ಲ. ಈಗ ಹಿಂದೆ ಹೋಗಿದ್ವಿ. ಈಗ 70 ದಿವಸದೊಳಗ ಆ ಮಕ್ಕಳಿಗೆ ಪಾಸ್ ಆಗೋದು ಏನ್ ಮಾಡ್ಕೋಬೇಕು ಅನ್ನೋದನ್ನ ಒಂದು ಪ್ಲಾನ್ ಹಾಕೊಂಡು ಮಾಡ್ಕೋಬೇಕು. ಇನ್ನೊಂದು ನೀವು ಫಸ್ಟ್ ದಿಂದ ಸ್ಕೂಲ್ ಪ್ರಾರಂಭ ಆಗ್ತದೆ ಮಕ್ಕಳಿಗೆ ಚಿತ್ರ ಬಿಡಿಸುವಂಥದ್ದು. ನಿಮ್ ಸೈನ್ಸ್ CPZ ಅಥವಾ ಫಿಸಿಕ್ಸ್ ಇರ್ಬೋದು, ಯಾವ್ಯಾವ ಡಯಾಗ್ರಾಮ್ಸ್ ಏನೇನು ಬರ್ತಾವ ಅವರ ಪ್ರತಿದಿನ ಸ್ವಲ್ಪ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡೋದು. ಯಾವುದೇ ಒಂದು ಮಕ್ಕಳು ಬಿಟ್ಟು ಹೋಗಲಾರ. ನೀ ಹೆಂಗ್ ತೆಗ್ದಿದ್ದಿ ಯಾವ ಫೇಲ್ ಮಾಡ್ಯಾಕ ಯಾವ್ದು ಕರೆಕ್ಟ್ ಆಗಿ ತೆಗೆದಿಲ್ಲ ಅನ್ನೋದನ್ನ ನೋಡ್ಕೊಂಡು ಮಾಡಿದ್ರೆ ಅವ್ರಿಗೆ ಒಂದು ನೋಟ್ಬುಕ್ ಸೆಪರೇಟ್ ಮಾಡಿ ಮಾಡಿಸಿದ್ರೆ ಅದು ಎಷ್ಟೋ ಪರಿಣಾಮಕಾರಿ ಬಿಡ್ತಾವ. ಕೆಲವೊಂದು ಮಕ್ಕಳು ಎಕ್ಸಾಮ್ ಟೈಮ್ ಮಾತ್ರ ಡ್ರಾಯಿಂಗ್ ತೆಗಿತಾವ, ಅಲ್ಲಿ ತೆಗಿಯಂಗೇ ಇಲ್ಲ. ಅಂದ್ರೆ ಪ್ರಾಕ್ಟೀಸ್ ಮಾಡಂಗಿಲ್ಲ. ನೀವು ಸ್ವಲ್ಪ ಪ್ರಾಕ್ಟೀಸ್ ಈ 70 ದಿವಸ ಅಷ್ಟೊಳಗೆ ಈಗ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿದ್ರೆ ಅದ್ರಲ್ಲಿ ಅಲ್ಲಿ ಕೆಲವೊಂದು ಹಂತಗಳನ್ನ ತಗೋತಾರೆ. ಹೀಗೆ ನಾವು ಬೇರೆ ಬೇರೆ ಟೆಕ್ನಿಕ್ ಯೂಸ್ ಮಾಡ್ಕೊಡ್ರಿ. 28 ಮಾರ್ಚ್ ಹ್ಯಾಂಗ್ ತಗೊಳ್ಳೋದು ಅನ್ನೋದು ಗೊತ್ತೇ ಇಲ್ಲ, ಮಾಡ್ಕೊ ವಿಚಾರ ಮಾಡ್ಕೊಡ್ರಿ. ಪಾಸಿಂಗ್ ಪ್ಯಾಕೇಜ್ ಅನ್ನ ಈಗ ಉಸ್ತುವಾರಿ ಸಚಿವರು ನಾಳೆ KDP ಮೀಟಿಂಗ್ ಮುಗಿದ ತಕ್ಷಣ ಅದು ಪ್ರತಿ ಸಾರಿಗೂ ಪಾಸಿಂಗ್ ಪ್ಯಾಕೇಜ್ ಕಳಿಸ್ತಾರ. ಉದ್ಘಾಟನೆ ಮಾಡೋವಾಗ ನಿಮ್ ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಬರ್ತದೆ. ನಿನ್ನೆ ದಿವಸನೂ ಒಂದು ಕಾರ್ಯಾಗಾರ ಮಾಡಿದ್ರು. ಅಲ್ಲಿ ಒಂದು ಸಬ್ಜೆಕ್ಟ್ಗೆ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಒಂದು ಬುಕ್ ಮಾಡಿದ್ದಾರೆ. ಅಂದ್ರೆ ಅದು ಶಿಕ್ಷಕರ ಮಾರ್ಗದರ್ಶಿ ಬುಕ್. ಆ ಮಾರ್ಗದರ್ಶಿ ಬುಕ್ ಅನ್ನು ರೆಫರ್ ಮಾಡಿ. ಅಂದ್ರೆ 80 ಮಾರ್ಕ್ಸ್ಗೆ ನೀವು ಯಾವ ರೀತಿಯಾಗಿ ಮಕ್ಕಳು ಹೆಚ್ಚಾಗಿ ಸ್ಕೋರ್ ಮಾಡ್ಲಿಕ್ಕೆ ಏನೇನು ಟೆಕ್ನಿಕ್ ಯೂಸ್ ಮಾಡಬಹುದು, ಯಾವ ಅಂಶಗಳನ್ನು ಒಳಗೊಂಡಿರುವಂತದ್ದು ಸ್ವಲ್ಪ ಶಾರ್ಟ್ ಕಟ್ ಆಗಿ ಮಾಡಿದ್ದಾರೆ. ಆ ಎಲ್ಲಾ ಪಾಠಗಳನ್ನು ಬಿಟ್ಟಿಲ್ಲ, ಎಲ್ಲಾ ಪಾಠವನ್ನು ಒಳಗೊಂಡು ಯಾವುದೂ ಬಿಡದೆ ಅತಿ ಮಕ್ಕಳಿಗೆ ಯಾವ ರೀತಿಯಾಗಿ ಹೆಚ್ಚಾಗಿ ಸ್ಕೋರ್ ಮಾಡ್ಲಿಕ್ಕೆ ಬರ್ತದ ಮತ್ತು ನಿಮ್ಮ ಮಕ್ಕಳು ಪಾಸ್ ಆಗ್ಬೇಕಂದ್ರೆ ಏನ್ ಟೆಕ್ನಿಕ್ ಯೂಸ್ ಮಾಡ್ಬೇಕು ಅನ್ನೋದನ್ನ ಅದನ್ನ ಬಳಸಿದ್ದಾರೆ. ಪ್ರತಿದಿನ ಎಲ್ಲಾ HM ಗಳಿಗೂ ಬಿಫೋರ್ 9 ಗಂಟೆಗೆ 9:10 ಕೊಟ್ಟಿದ್ದಾರೆ. 10:00 ಫಂಕ್ಷನ್ ಸ್ಟಾರ್ಟ್ ಆಗಿದೆ. ಪ್ರತಿ ಸಾರಿ ಮುಖ್ಯೋಪಾಧ್ಯಾಯರು ತಮ್ಮ 6 ಸಬ್ಜೆಕ್ಟ್ ಹೊತ್ತಿಗೆ ತಂದ್ಬಿಟ್ಟಾರೆ. ಅದು ಆ ಹೊತ್ತಿಗೆಯನ್ನ ನಮ್ದು ಧಾರವಾಡ ಬಾಲ ವಿಕಾಸ ಅಕಾಡೆಮಿಯಿಂದ ಕೊಟ್ಟಿದ್ದಾರೆ. ಬೊಬ್ಬೇಶ್ವರ್ ಸರ್ ಅಂತ ಹೇಳಿ, ಬಸವರಾಜ್ ಬೊಬ್ಬೇಶ್ವರ್ ಸರ್ ಅವರೇ ಸಂದೇಶ್ ಬೊಬ್ಬೇಶ್ವರ್ ಸರ್ ಮಾಡಿಸಿದ್ದಾರೆ.
ಆಮೇಲೆ ಬಸವರಾಜ ಕೌಲಿ ಸರ್ ಅದಕ್ಕೆ ಸಹಾಯ ಸಹಕಾರ ಮಾಡಿದ್ದಾರೆ. ಅದರ ಪೂರ್ಣ ಸಂಪಾದಕರಾಗಿ ಫಿರಾರಾಜ್ ಸರ್ ಚಾಣಕ ಕರಿಯರ್ ಅಕಾಡೆಮಿ ಮಾಡಿದ್ರಿಂದ ಅವೆಲ್ಲ 15 ದಿವಸದ ಒಳ್ಳೆ ರೀತಿಯಾಗಿ ಒಂದು ಕಾರ್ಯಕ್ರಮ ಆಯ್ತು. ಜೊತೆಗೆ ಎಲ್ಲಾ ಶಾಲೆಗಳನ್ನು ಕೊಟ್ಟಿದ್ದಾರೆ. ನಿಮ್ ಸಬ್ಜೆಕ್ಟ್ ಬುಕ್ ಅನ್ನು ತಗೊಂಡು ಅದರೊಳಗೆ ಏನು ಒಳ್ಳೆಯ ಅಂಶಗಳು ಅದಾವ ಅದನ್ನ ನೀವು ಮೊದಲು ಓದ್ಕೊಂಡು ಅದನ್ನು ತಗೊಂಡು ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಕಳಿಸುವಂಥದ್ದು ಹೆಚ್ಚಾಗಿ ಪಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ಒಂದು. ಆಮೇಲೆ ಈ 70 ದಿವಸದೊಳಗೆ ನಿಮ್ ಸಬ್ಜೆಕ್ಟಕ್ಕೆ ಎಷ್ಟು ವಾರಗಳು ಬರ್ತಾವ, ಒಂದು ವಾರಕ್ಕೆ 1 ದಿವಸ ನೀವು ನಿಮ್ಮ HM ಎಲ್ಲರಿಗೆ ಹೇಳಿ ನಾನು ಸೋಮವಾರ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮ ಮಾಡಿ ಕ್ವಶನ್ ಪೇಪರ್ ಬಿಡಿಸೋದು ಮಾಡಿಸ್ರಿ, ಮಂಗಳವಾರ ಇಂಗ್ಲಿಷ್ ಮಾಡ್ರಿ, ಬುಧವಾರ ಹಿಂದಿ ಮಾಡ್ರಿ, ಗುರುವಾರ ಗಣಿತ, ಶುಕ್ರವಾರ ಸೈನ್ಸ್, ಶನಿವಾರ ಸೋಷಿಯಲ್ ಸೈನ್ಸ್. ಈ ರೀತಿಯಾಗಿ ವೀಕ್ಲಿ ನೀವು ಡಿಸೆಂಬರ್ ಮುಗಿದ ನಂತರ ಪ್ರತಿ ದಿವಸನೂ ರಸಪ್ರಶ್ನೆ ಕಾರ್ಯಕ್ರಮಕ್ಕೂ ಶಾಲೆಗಳನ್ನು ನಡೀಬೇಕು. ಈಗ ನಿಮ್ಮ ಟಾಪಿಕ್ ಎಷ್ಟದ, ಒಂದು 20 ಟಾಪಿಕ್ ಅಧ್ಯಾಯ ಅದಾವ ಅಂತ ನಿಮಗೆ ಸಿಗುವಂಥದ್ದು. ನಾನು ಜನವರಿಯಿಂದ ಎಕ್ಸಾಮ್ ಒಳಗೆ ಕನಿಷ್ಠ 10 ವಾರಗಳು ಸಿಗ್ತಾವ. 10 ಶುಕ್ರವಾರ ಬರ್ತಾವ ಅಂದ್ರೆ ಒಂದೇ ಶುಕ್ರವಾರಕ್ಕೆ ಒಂದೇ ಟಾಪಿಕ್, 2ನೇ ಟಾಪಿಕ್, ಒಂದೇ ಟಾಪಿಕ್ ಮೇಲೆ ಒಂದು ರಸಪ್ರಶ್ನೆ ಕಾರ್ಯಕ್ರಮ. ನಿಮ್ಮಲ್ಲಿ ಒಂದು 30 ಮಕ್ಕಳು 60 50 ಅದ್ರ ಮೇಲೆ ನೀವು ಡಿವೈಡ್ ಮಾಡಬೇಕು. ಒಂದೇ ಟಾಪಿಕ್ ಅನ್ನ ಒಂದು ಗ್ರೂಪಿಗೆ ಕೊಡ್ರಿ, 2ನೇ ಟಾಪಿಕ್ ಅನ್ನ ಒಂದು ಗ್ರೂಪಿಗೆ ಕೊಡ್ರಿ, 2 ಗ್ರೂಪ್ ಮಾಡಿಸಿದ್ರೆ 3 ಗ್ರೂಪ್ ಆಗಿದ್ರೆ 3 ಟಾಪಿಕ್ ಮಾಡ್ಕೊಡ್ರಿ ಅಥವಾ ಹಂಚ್ಕೊಡ್ರಿ ಅಂದಿದೆ. 11 ಪೇಜ್ ಒಂದು ಅಧ್ಯಾಯ ಇರ್ತದ. ಒಂದು ಪೇಜಿನೊಳಗ ಒಂದು 10 ಪ್ರಶ್ನೆನ ಮಾಡಪ್ಪ, 15 ಪ್ರಶ್ನೆ ಮಾಡಂತೇಳಿ ಒಂದೇ ಹಿಂಗೊಂದು ಹುಡುಗರಿಗೆ ಕಲಿಸ್ಲಿಕ್ಕೆ ಹಚ್ಚಿದ್ರೆ ಒಂದು ಟಾಪಿಕ್ 150 ಪ್ರಶ್ನೆಗಳನ್ನು ಮಾಡ್ಬೋದು. ನೀವು ಸೈನ್ಸ್ ಒಂದೇ ಟಾಪಿಕ್ ಮೇಲೆ 2ನೇ ಟಾಪಿಕ್ ಒಂದು 150 ಪ್ರಶ್ನೆ 300 ಪ್ರಶ್ನೆಗಳ ಆಗ್ತಾವ. 150 ಪ್ರಶ್ನೆ ಮಾಡಿದ್ರಿಂದ ಈ ಗ್ರೂಪ್ ಪ್ರಶ್ನೆ ಕೇಳಬೇಕು, ಈ ಗ್ರೂಪ್ 2ನೇ ಟಾಪಿಕ್ ಮೇಲೆ ಇವ್ರಿಗೆ ಕೇಳಬೇಕು, 2 ಟಾಪಿಕ್ ಅಲ್ಲಿ ಎಲ್ಲರೂ ಓದ್ಕೊಂಡು ಬರಬೇಕು ಅನ್ನುವಂಥದ್ದು ಈ ಕಾನ್ಸೆಪ್ಟ್ ಇಟ್ಕೊಂಡು ವಾರಕ್ಕೆ ನೀವು ಜನವರಿ ಒಳಗೆ 4 ರಸಪ್ರಶ್ನೆ ಕಾರ್ಯಕ್ರಮ ಸೈನ್ಸ್ ಮುಗಿದು, ಫೆಬ್ರವರಿ ಒಳಗೆ 4 ಮುಗಿತಾವ, ಮಾರ್ಚ್ ಒಳಗೆ 2 ಮುಗಿತದ. 10 ನಿಮ್ಮ ರಸಪ್ರಶ್ನೆ ಕಾರ್ಯಕ್ರಮ ನಿಮ್ಮ ಸಬ್ಜೆಕ್ಟ್ ಅಂತ 2ನೇ ಟಾಪಿಕ್ ಅಂತ 10 ಮಾಡಿದ್ರೆ ನೀವೆಲ್ಲ ಸಿಲೆಬಸ್ ಕವರ್ ಆಗ್ತವೆ. ಇದೇ ರೀತಿ ಸೋಷಿಯಲ್ ಸೈನ್ಸ್ 30 ಟಾಪಿಕ್ ಇದ್ರೆ 3 ಗ್ರೂಪ್ ಮಾಡಿ ಕವರ್ ಮಾಡ್ಕೊರಿ ಅಂದಿದೆ. ಹೀಗೆ ಮಾಡೋದು ಏನಾಗ್ತದೆ, ಇಡೀ ಸಬ್ಜೆಕ್ಟ್ ಇನ್ನೊಮ್ಮೆ ನೀವು ಪೂರ್ಣ ಮತ್ತೊಮ್ಮೆ ಸೋಸಿ ಕಾಡ್ದಂಗೆ ಆಗ್ತದೆ. ಮಕ್ಕಳಿಗೆ ಏನಾಗ್ತದೆ ಇದರಿಂದ ಅಂದ್ರೆ 100-150 ಪ್ರಶ್ನೆಗಳ ಮಾಡೋದ್ರಿಂದ ಓದಿ ಪ್ರಶ್ನೆ ತೆಗೆದಿರ್ತಾರ, ಲಿಮಿಟ್ ತೆಗಿತಾರೆ. ಅಂದ್ರೆ ಮಕ್ಕಳಿಗೆ ಹಂಚಿರ್ತೀರಿ, ಎಲ್ಲಾ ಮಕ್ಕಳು ಸೇರಿದ ದೊಡ್ಡ ಒಂದು ಕೂಡ್ತದ. ಇಡೀ ಟಾಪಿಕ್ ಎಲ್ಲ ಸೋರ್ಸ್ ಹೋಗ್ಬಿಡ್ತದೆ. ಸೋರ್ಸ್ ಹೋಗೋದ್ರಿಂದ ಯಾವುದೇ ಒಂದು ಪ್ರಶ್ನೆ ಎಲ್ಲಿ ಮಾಡಿದ್ರು 1 ಗಂಟೆ ಪ್ರಶ್ನೆ ಎಲ್ಲಿ ಸೋರ್ಸ್ ತೆಗೆದಿದ್ರು ಮಕ್ಕಳಿಗೆ ಉತ್ತರ ಬರೆಯುವಂತ ಸಾಮರ್ಥ್ಯ ಬರ್ತದ, ಪ್ರಶ್ನೆ ಮಾಡುವಂತ ಶೈಲಿ ಗೊತ್ತಾಗ್ತದೆ, ಉತ್ತರ ಕೊಡುವಂತ ಶೈಲಿ ಗೊತ್ತಾಗ್ತದೆ. ಹೀಗೆ ರಸಪ್ರಶ್ನೆ ಕಾರ್ಯಕ್ರಮ ಮಾಡಿದಂತ ಆ ಕ್ವಶನ್ಗಳನ್ನ ನೀವು ಸಂಗ್ರಹ ಇಟ್ಟು ನೆಕ್ಸ್ಟ್ ಇಯರ್ ಅವುಗಳನ್ನೇ ತಗೊಂಡು ನಿಮ್ಮ ಮಕ್ಕಳಿಗೆ ನೇರಾಗಿ ನಿಮ್ಮ ಟಾಪಿಕ್ ಗಳನ್ನ ಮಾಡಬಹುದು. ಇದು ಒಂದು ಮಾಡಿದ್ರೆ ಏನಾಗ್ತದೆ, ಇಲ್ಲಾಂದ್ರೆ 8-10 ಪ್ರಶ್ನೆ ಕೊಟ್ಟು 6 ಸಬ್ಜೆಕ್ಟ್ 6 ಪ್ರಶ್ನೆ ಮಾಡಿ ಒಂದು ಸರಿಯಾದ ದಿವಸ ಒಂದು ಕುಂತು ನೀವು ರಸಪ್ರಶ್ನೆ ಕಾರ್ಯಕ್ರಮ ಮಾಡಿದ್ರೆ ಅದು ಸಕ್ಸಸ್ ಆಗಲ್ಲ. ರಸಪ್ರಶ್ನೆ ಕಾರ್ಯಕ್ರಮ ಹೆಂಗ್ ಆಗ್ಬೇಕು ಅಂದ್ರೆ ಇಡೀ ಟಾಪಿಕ್ ಸೋರ್ಸ್ ಹೋಗುವಂಗ ನೀವು ರಸಪ್ರಶ್ನೆ ಕಾರ್ಯಕ್ರಮ ಮಾಡಿದ್ರೆ ಏನಾಗ್ತದೆ, ನಿಮ್ ಸಬ್ಜೆಕ್ಟ್ ಮಕ್ಕಳ ಹೆಸರು ಒಳಗೂ ಬರ್ತದ ಮತ್ತು ಸಕ್ಸಸ್ ಆಗ್ತದೆ. ಇದನ್ನ ಒಂದು ಇಂಪ್ಲಿಮೆಂಟ್ ಮಾಡಿ ಎಷ್ಟಾಗ್ತದೆ ನೋಡ್ರಿ. ಇನ್ನು 2ನೇದು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವುದು. ಈಗಾಗಲೇ ಬಿಡಿಸಿದ್ದು ನೋಟ್ಸ್ಗಳು ಸಿಗ್ತಾವ, ಅವನ್ನ ತಗೊಂಡು ರೆಫರ್ ಮಾಡಿ ಫಾಸ್ಟ್ ಆಗಿ ಬಿಡಿಸ್ಕೋಬೇಕಲ್ಲ. ಹಳೆ ಕ್ವಶನ್ ಪೇಪರ್ ಬಿಡಿಸುವುದು ಅಂತಂದ್ರೆ ನೀವು ಬಿಡಿಸಿ ಮಕ್ಕಳ ಕಡೆಯಿಂದ ಬಿಡಿಸಿ ಕ್ವಶನ್ ಪೇಪರ್ ಡೈರೆಕ್ಟ್ ಆನ್ಸರ್ ಯಾರು ಬರೆಯಂಗಿಲ್ಲ. ಇದು ಅದಕ್ಕೊಂದು ಟೆಕ್ನಿಕ್ ಹೇಳಿ ನಾನು ನಿಮ್ಮ HM ಪ್ರತಿ ಮೀಟಿಂಗ್ ಹೇಳಿದ್ದೀನಿ, ಹೋದ ವರ್ಷ ಹೇಳಿದ್ದೀನಿ, ಈ ವರ್ಷ ಹೇಳಿದ್ದೀನಿ, ನಿಮ್ಗೆ ಹೇಳಿದಾರೆ. ಹ್ಯಾಂಗ್ ಮಾಡ್ಬೇಕು ಅಂತಂದ್ರೆ ಕ್ಲಾಸ್ನಲ್ಲಿ ನಿಮ್ಮ ಮಕ್ಕಳು ಅದಾರ ಅಂತ ಕೊಡಿ, 40 ಮಕ್ಕಳು 30 ಮಕ್ಕಳು ಕ್ವಶನ್ ಪೇಪರ್ ಮಕ್ಕಳಿಗೆ ಹೇಳಿ 1 ಅಂಕದ ಪ್ರಶ್ನೆಯನ್ನ ಒಂದು ಗ್ರೂಪಿಗೆ ಹಂಚ್ರಿ, 2 ಅಂಕದ ಪ್ರಶ್ನೆ ಒಂದು ಗ್ರೂಪಿಗೆ ಹಂಚ್ರಿ, 3 ಅಂಕದ ಮತ್ತೊಂದು ಗ್ರೂಪಿಗೆ ಹಂಚಿ, 4 ಅಂಕದ ಇನ್ನೊಂದು ಗ್ರೂಪ್, 5 ಅಂಕದ ಒಂದು ಗ್ರೂಪ್ ಕ್ವಶನ್ ಪೇಪರ್ ಹಂಚಿ ಆನ್ಸರ್ ಅನ್ನ ಗೈಡು, ಡೈರಿಸ್ಟು, ನೋಟ್ಸು, ನೋಟ್ಬುಕ್ ನಿಮ್ಮಲ್ಲಿ ಏನ್ ರೆಫರ್ ಅದ ಮನೆಯಾಗ ಅವೆಲ್ಲವನ್ನು ನೋಡಿ ಬರ್ಕೊಂಡು ಬರೆಯೋದು. ಬರ್ಕೊಂಡು ಇಲ್ಲಿ ಬರೆದು ಎಲ್ಲ ಆನ್ಸರ್ ರೆಡಿ ಆಗ್ತವೆ. ಇಲ್ಲಿ ನೀವೆಲ್ಲರೂ ಅದನ್ನ ಮಕ್ಕಳ ಕಡೆಯಿಂದ ಬೋರ್ಡ್ ಮ್ಯಾಗ ಬರ್ಸಿ ಎಲ್ಲರಿಗೆ ಬರ್ಸ್ಲಿಕ್ಕೆ ಹಚ್ಚಿದ್ರೆ ಅದು ಕ್ವಶನ್ ಪೇಪರ್ ರೆಡಿ ಆಗ್ತದೆ. ಎಲ್ಲರೂ ಬರ್ಕೋತಾರೆ. ಒಂದು ಕ್ವಶನ್ ಪೇಪರ್ ರೆಡಿ ಆದಂತ ಅದನ್ನು ಓದಿಸ್ಲಿಕ್ಕೆ ಹಚ್ಚಿದೆ. ಮತ್ತೊಂದು ಟೈಮ್ ಅವಕಾಶ ಸಿಕ್ಕಾಗ ಮರುದಿವ್ಸ ಗ್ರಾಮ ಕೂತು ಅದೇ ಕ್ವಶನ್ ಪೇಪರ್ ಬಿಡಿಸಿರುತ್ತೆ ಹೇಳಿ ಮಕ್ಕಳು ಬಿಡಿಸ್ತಾರೆ. ಅಂದ್ರೆ ಡೈರೆಕ್ಟ್ ಆಗಿ ಕ್ವಶನ್ ಪೇಪರ್ ಬಿಡಿಸಿದ್ರೆ ಇದೀಗ ಮಕ್ಕಳು ಬಿಡಿಸಂಗಿಲ್ಲ. ನೋಡಿ ಮೊದಲು ಬರ್ಕೋಬೇಕು, ಆಮೇಲೆ ಓದಬೇಕು, ಆಮೇಲೆ ಇನ್ನೊಮ್ಮೆ ಹೊರಗೆ ಕುಂತು ಬರ್ಸಿದಾಗ ಏನಾಗ್ತದೆ ಅದರ ಒಂದು ಕ್ವಶನ್ ಪೇಪರ್ ತಯಾರಾಗ್ತದೆ. ಅಂತ ನೀವು ಒಂದೇ ದಿವಸ 2 ಅಥವಾ 3 ಕ್ವಶನ್ ಪೇಪರ್ ನಿಮ್ಮ ಕ್ಲಾಸ್ನಲ್ಲಿ ಒಂದೇ ದಿವಸ ರೆಡಿ ಆಗ್ಬೋದು. ಮಕ್ಕಳ ಸಂಖ್ಯೆ 60ರಿಂದ 20 ಮಕ್ಕಳಿಗೆ ಒಂದು ಕ್ವಶನ್ ಪೇಪರ್, ಇನ್ನೊಂದು 20 ಮಕ್ಕಳಿಗೆ ಮತ್ತೊಂದು ಕ್ವಶನ್ ಪೇಪರ್, ಇನ್ನೊಂದು 20 ಮಕ್ಕಳಿಗೆ ಒಂದು ಕ್ವಶನ್ ಪೇಪರ್. ಅಥವಾ ಸ್ವಲ್ಪ ಮಕ್ಕಳು ಲೋ ಆದಾಗ ರಿಪೀಟ್ ಬಿಡಿ, ಒಂದು 5-6 ಮಕ್ಕಳಿಗೆ ಬರ್ಲಿಕ್ಕಾಗ ಮಾಡ್ಲಿಕ್ಕೆ ಬರಲ್ಲ ಅಂತ ಅವ್ರು ಬಿಟ್ಟು ಬಿಡ್ರಿ. ಉಳಿದಿದ್ದ ಮಕ್ಕಳು ಕ್ವಶನ್ ಪೇಪರ್ ಬಿಡಿಸ್ಕೊಡ್ತಾರೆ. 3 ಕ್ವಶನ್ ಪೇಪರ್ ರೆಡಿ ಆಯ್ತು ಅಂದ್ರೆ ನಿಮ್ಮ ಫೈಲಿಗೆ ನೆಕ್ಸ್ಟ್ ಇಯರ್ ಹಾಕೊಂಡ್ರೆ ಮತ್ತೊಮ್ಮೆ ಆ ಜೆರಾಕ್ಸ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಮುಗಿದೋಯ್ತು. ಒಳ್ಳೆ ಯಾವ ಮಗ ಬರೆದ್ರೆ ಆ ಮಗುವಿನ ಕ್ವಶನ್ ಪೇಪರ್ ನಿಮ್ಮ ಫೈಲಿಗೆ ಇಟ್ಟರೆ ನೆಕ್ಸ್ಟ್ ಇಯರ್ ಜೆರಾಕ್ಸ್ ಮಾಡಿಸಿ
ಮಕ್ಕಳಿಗೆ ನೇರಾಗಿ ಕೊಟ್ಟರು ನೀವು ಪರ್ಸೆಂಟ್ ಪೇಪರ್ ಏನಾಗ್ತದೆ 7-8% ಪೇಪರ್ ನಾವು ಬಿಡಿಸ್ಬೋದು. ದಿನ ಒಂದು ಕ್ವಶನ್ ಪೇಪರ್ ಮಕ್ಕಳಿಗೆ ಕೊಡುವುದು, ಅದನ್ನು ಓದ್ಕೊಳ್ಳೋದು, ಮತ್ತೆ ಪೇಪರ್ ಇಡುದು, ಹಿಂಗೆ 7-8 ಪೇಪರ್ಗಳನ್ನು ನೀವು ಇಡ್ಬೋದು. ಅವಾಗ ನೆಕ್ಸ್ಟ್ ಅಂದ್ರೆ ಈಗ ಮೊದಲೇ ಆನ್ಸರ್ ರೆಡಿ ಇತ್ತು, ಕ್ವಶನ್ ಪೇಪರ್ ಕಮ್ ಆನ್ಸರ್ ಪೇಪರ್ ರೆಡಿ ಇತ್ತು ಅಂದ್ರೆ ನೆಕ್ಸ್ಟ್ ಟೈಮ್ ನೀವು ಇದಷ್ಟು ಹೆಚ್ಚು ಮಾಡಬಹುದು. ಹೀಗೆ ಟೆಕ್ನಿಕಲ್ ಯೂಸ್ ಮಾಡೋದ್ರಿಂದ ಕ್ವಶನ್ ಪೇಪರ್ ಹೆಚ್ಚು ಬಿಡಿಸೋದ್ರಿಂದ ನಿಮ್ಮ ಮಕ್ಕಳ ರಿಸಲ್ಟ್ ಚೆನ್ನಾಗಿ ಆಗ್ತದೆ. ಹೇಗಾಗ್ತದೆ ಕನಿಷ್ಠ 3-4 ಕ್ವಶನ್ ಪೇಪರ್ ನೀವು ಈ ರೀತಿಯಾಗಿ ಮಕ್ಕಳು ಬಿಡಿಸಿದ್ರೆ ನಿಮ್ಮ ಮಗು 60% ಮಾಡುವಂತ ಮಗಳ ರಿಸಲ್ಟ್ 70. ಖಂಡಿತವಾಗಿ ನೀವು ಬರ್ದಿಟ್ಕೊಳ್ಳಿ. 60 ಮಾಡುವಂತ ಮಕ್ಕಳು 70 ಮಾಡ್ತಾರೆ, 70 ಮಾಡುವಂತ ಮಕ್ಕಳು 78 ಮಾಡ್ತಾರೆ, 80 ಮಾಡುವ ಮಕ್ಕಳು 85 ಮಾಡ್ತಾರೆ, ಹೀಗೆ 90 ಮಾಡುವಂತ ರಿಸಲ್ಟ್ 95 ಆಗ್ತಾರೆ. ಬಟ್ ರಿಸಲ್ಟ್ ಇಂಪ್ಲಿಮೆಂಟ್ ಆಗ್ತದೆ. ಜೊತೆಗೆ ಮಕ್ಕಳಿಗೆ ಪರೀಕ್ಷೆ ಭಯ ಹೋಗ್ಬಿಡ್ತದೆ. ಪರೀಕ್ಷೆ ಭಯ ಇಲ್ವಲ್ಲ, ಇನ್ನು ಈ ರೀತಿಯಾಗಿ ಮಕ್ಕಳಿಗೆ ಸರಣಿ ಪರೀಕ್ಷೆಗಳನ್ನು ಮಾಡಿ ಬರ್ತಿ ಹಚ್ಚಿದ್ರೆ ನಾ ಇಷ್ಟು ಮಾರ್ಕ್ಸ್ ತಗೋತೀನಿ ಅನ್ನೋದು ಕಾನ್ಫಿಡೆಂಟ್ ಬರ್ತದೆ. ಮತ್ತೆ ಯಾವ್ಯಾವ ಪ್ರಶ್ನೆಗಳಿಗೆ ಎಷ್ಟೆಷ್ಟು ಉತ್ತರ ಬರೀಬೇಕು ಅನ್ನೋದನ್ನು ಅವ್ರಿಗೆ ಗೊತ್ತಾಗ್ಬಿಡ್ತದೆ. ನೀವು ಟೆಕ್ನಿಕ್ ಅನ್ನು ಯೂಸ್ ಮಾಡಿ ಹಳೆ ಕ್ವಶನ್ ಪೇಪರ್ ಬಿಡಿಸೋದನ್ನ ಆದಷ್ಟು ಮಾಡಿ. ಬೋರ್ಡ್ 2 ಕ್ವಶನ್ ಪೇಪರ್ ಈಗ ಮಾಡಲಾಗಿರ್ತಾರೆ. ಅರ್ಧ ವಾರ್ಷಿಕ ಪರೀಕ್ಷೆಯನ್ನು ಬೋರ್ಡ್ 1 ಕೊಟ್ಟಿದ್ದು, ನಾಳೆ ಪ್ರಿಪೇಟೆಡ್ ಪರೀಕ್ಷೆಯನ್ನು ಬೋರ್ಡ್ ಕೊಡ್ತಾನ. ಈ 3 ಪರೀಕ್ಷೆಗಳ ಕ್ವಶನ್ ಪೇಪರ್ ನೀವು ಬಿಡಿಸಿದ್ದೆ ಆದ್ರೆ ಅಲ್ಲೇ 30-35 ಮಾರ್ಕ್ಸ್ ಮಕ್ಕಳು ರಿಪೀಟ್ ಕ್ವಶನ್ ಬರೋ ಸಾಧ್ಯತೆ ಅದಾವ. ಜೊತೆಗೆ ಧಾರವಾಡ ಕಮಿಷನರ್ ಒಂದು ಕ್ವಶನ್ ಪೇಪರ್ ಹಾಕತಾರೆ. ನಾವು 20-25 ಒಂದು ಪರೀಕ್ಷೆ ಮಾಡಬೇಕು ಮತ್ತು ಪರೀಕ್ಷೆ ಅದನ್ನ ವ್ಯಾಲ್ಯೂಯೇಷನ್ ಮಾಡಿ ಎಂಟ್ರಿ ಮಾಡಬೇಕಂದಾರ. ಅದನ್ನು ಸಹಿತ ನೀವು ಬಿಡಿಸಿದ್ರೆ ಇಷ್ಟು ಮಾಡೋದ್ರಿಂದ ಏನಾಗ್ತದೆ ಮಕ್ಕಳಿಗೆ ಒಳ್ಳೆ ರಿಸಲ್ಟ್ ಮಾಡಿ ಅನುಕೂಲ ಆಗ್ತದ. ನೀವು ಸಹಕಾರ ಮಾಡಿ ಇವೆಲ್ಲ ಮಾಡೋದ್ರಿಂದ ನೀವು ಪ್ರಿಂಟ್ ಔಟ್ ತಗೋರಿ. ನಾ ಹೇಳದಂಗೆ ಮಾಡಿಸಿ ಮಕ್ಕಳಿಗೆ ಮಗಳವನ್ನ ಬಿಡಿಸ್ಲಿಕ್ಕೆ ಹಚ್ಚಿ ನೋಡಿ ಬರ್ಕೊಂಡು ಬರ್ರಿ. ಬರ್ಕೊಂಡ ನಂತರ ಆಮೇಲೆ ಮಾಡಿ ಸ್ವಂತ ಬರ್ಸ್ಲಿಕ್ಕೆ ಹಚ್ಚಿ ಪೇಪರ್ ಅಂದ್ರೆ ಏನಾಗ್ತದೆ ಕಾನ್ಫಿಡೆಂಟ್ ಬರ್ತದೆ. ಈಗ ಡೈರೆಕ್ಟ್ ನೀವು ಪೇಪರ್ ಬರ್ಸಿದ್ರೆ ಅವ್ರಿಗೆ ಅಷ್ಟು ಇದು ಆಗೋದಿಲ್ಲ. ಈ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಂಡು ಕ್ವಶನ್ ಪೇಪರ್ ಕೊಟ್ಟು ಆನ್ಸರ್ ಹುಡುಕೇ ಬರ್ಕೊಂಡು ಬರ್ಲಿ. ಆದಷ್ಟು ಅಷ್ಟೇ ಅವ್ರಿಗೆ ಕಾನ್ಫಿಡೆಂಟ್ ಬರ್ಲಿ ಅಂದ್ರೆ ಒಳ್ಳೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಈ ರೀತಿ ಒಂದು ಮಾಡಿ. ಜೊತೆಗೆ ಪ್ರತಿ ವರ್ಷ ಎಕ್ಸಾಮ್ ಮಕ್ಕಳಿಗೆ ಹೊಸ ವರ್ಷಕ್ಕೆ ಬಂದ ಕೂಡ 10th ಅಥವಾ 8th 9th ಬಂದ ಕೂಡ ನಿಮ್ಮ ಸಿಲೆಬಸ್ ಎಷ್ಟು ಅದ, ಯಾವ್ಯಾವ ಪಾಠದಿಂದ ಎಷ್ಟೆಷ್ಟು ಪ್ರಶ್ನೆಗಳನ್ನ ಕೇಳ್ತಾರ, ನಿಮ್ ಬ್ಲೂ ಪ್ರಿಂಟ್ ಬಗ್ಗೆ ನಿಮ್ಗೆ ನಾಲೆಜ್ ಅದ. ಆ ಬ್ಲೂ ಪ್ರಿಂಟ್ ಬಗ್ಗೆ ಫಸ್ಟ್ ಡೇ ಮಕ್ಕಳಿಗೆ ಎಲ್ಲ ಹೇಳಬೇಕು. ಅಂದ್ರೆ ಮಕ್ಕಳಿಗೆ ನಿಮ್ಗೆ ಇಷ್ಟು ಪಾಠ ಅದ, ಇಷ್ಟೊಳಗೆ ಇಷ್ಟು ಪ್ರಶ್ನೆಗಳು ಬರ್ತಾವ, 1 ಅಂಕದ ಎಷ್ಟು ಪ್ರಶ್ನೆ ಬರ್ತಾವ, 2 ಅಂಕದ ಎಷ್ಟು ಪ್ರಶ್ನೆ ಬರ್ತಾವ, 3 ಅಂಕದ ಪ್ರಶ್ನೆ ಎಷ್ಟು ಬರ್ತಾವ, 4 ಅಂಕದ ಎಷ್ಟು ಬರ್ತಾವ, 5 ಅಂಕದ ಎಷ್ಟು ಬರ್ತಾವ. ಸೈನ್ಸ್ ನಲ್ಲಿ ಇರೋದನ್ನ ನೀವು ಫಸ್ಟ್ ಡೇ ಮಕ್ಕಳಿಗೆ ಬರ್ಸಬೇಕು. ನೋಟ್ಬುಕ್ ಫಸ್ಟ್ ಪೇಜ್ ಅವ್ರ ಪೇಜ್ ನೋಟ್ಬುಕ್ಗಳು ನೀವು ಬರ್ಸಲೇಬೇಕು. ಯಾಕಂತಂದ್ರೆ ಆ ಮಕ್ಕಳಿಗೆ ಅವುಗಳ ಅರಿವು ಇರ್ಬೇಕಲ್ಲ. ಇಷ್ಟು ಪರ್ಸೆಂಟ್ ಬರ್ತಾವ, ಆಯ್ತು ಇಷ್ಟು ಟೋಟಲ್ ಎಷ್ಟು ಬರ್ತಾವ ಪರ್ಸೆಂಟ್ 38% ಬಿಡಿಸುವಾಗ ಮಗು ಕಾನ್ಫಿಡೆಂಟ್ 38 1 ಅಂಕ ಮುಖದಷ್ಟು 2 ಅಂಕ 3 ಅಂಕ 4 ಅಂಕ 5 ಅಂಕದ ಎಷ್ಟು ಅನ್ನೋದು ಮಾಡ್ಬೇಕು ಅವರಿಗೆ. ಇನ್ನು ನೋಡಿ ಈ 32 ಪ್ರಶ್ನೆಗಳನ್ನ 3 ತಾಸಿನಲ್ಲಿ ಬಿಡಿಸ್ಬೇಕು. ಈ 3 ತಾಸನ್ನ ಟೈಮ್ ಅನ್ನ ಹೊಡಿಬೇಕು. 1 ತಾಸಿಗೆ 60 ನಿಮಿಷ, 3 ತಾಸಿಗೆ 180 ಭಾಗದಲ್ಲಿ 80 ಹೊಡೆದ್ರೆ 2.25 ಬರ್ತದೆ. 2 ನಿಮಿಷ 25 ಸೆಕೆಂಡ್. ಅಥವಾ 1 ಮಾರ್ಕ್ಸ್ ಮಗು ಬರೀಬಹುದು. 1 ಅಂಕದನ್ನ ಫಾಸ್ಟ್ ಆಗಿ ಬರೀತಾರೆ ಮಕ್ಕಳು. 1 ಅಂಕದ ಒಂದು 10 ಪ್ರಶ್ನೆ ಅದಾವ. ಉದಾಹರಣೆ ಹೇಳ್ತೀನಿ, 10 ಪ್ರಶ್ನೆ ಅದಾವ ತಿಳ್ಕೊಡ್ರಿ, ಅಥವಾ 5 ಅದಾವ ನಿಮ್ಗೆ ಗೊತ್ತು ನಿಮ್ಗೆ 8 ಅದಾವ. 8 ಅಂದ್ರೆ 2 16 ಪ್ಲಸ್ 2 ನಿಮಿಷ 18 ನಿಮಿಷ ಬೇಕಾಗ್ತದೆ. 1 ಅಂಕದ ಪ್ರಶ್ನೆಗೆ ಬರ್ಲಿಕ್ಕೆ 18 ನಿಮಿಷ ಬಿಡ್ಲಿಕ್ಕೆ ಅವಕಾಶ ಅದ. ಆದ್ರೆ ನೀವು 15 ನಿಮಿಷ ಬಿಡಿಸ್ತೀರಿ, ಅಲ್ಲಿ 8 ನಿಮಿಷ ನಿಮ್ಗೆ ಟೈಮ್ ಉಳಿತದ. ಅವಾಗ ಪರೀಕ್ಷೆ ಮುಗಿದ ನಂತರ ಯಾವ್ಯಾವ ಬಿಡಿಸಿರಿ ಮಾಡಿರಿ ಅಂತ ಚೆಕ್ ಮಾಡಿ 15 ನಿಮಿಷದ ಕಾಯ್ದೆ ಇಟ್ಕೋರಿ ಅನ್ಬೇಕು. ಇನ್ನು 2 ನಿಮಿಷದ್ದು 3 ನಿಮಿಷದ್ದು 4 ನಿಮಿಷದ್ದು 4 ಅಂಕದ್ದು 2 ಅಂಕ 3 ಅಂಕ 4 ಅಂಕದ ಪ್ರಶ್ನೆಗಳು ಎಷ್ಟು ಅದಾವ ಇಂಟು ಅದು ಎಷ್ಟು ನಿಮಿಷನಾಗ ಬಿಡಿಸಿದ್ರೆ ಇಷ್ಟು 2.5 1 ಅಂಕಕ್ಕಿದ್ರೆ ಎಷ್ಟು ನಿಮಿಷನಾಗ ಬಿಡಿಸ್ಬೋದು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಿ ಮಕ್ಕಳಿಗೆ ಫಸ್ಟ್ ಪೇಜ್ ಒಳಗೆ ಬರ್ಸ್ಬೇಕು. ಆವಾಗ ಏನಾಗ್ತದೆ ಮಕ್ಕಳಿಗೆ ಸಮಯದ ಸದುಪಯೋಗ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ನಮ್ಮೆಲ್ಲಾ ಮಕ್ಕಳು 2 ತಾಸು 20 ನಿಮಿಷ ಅಥವಾ 2.5 ತಾಸು ಪರೀಕ್ಷೆ ಬರೆದು ಬಿಡ್ತಾರ. ಅರ್ಧ ತಾಸು 40 ನಿಮಿಷ ಸೆಂಟ್ರಲ್ ಆಗಿ ಹೆಂಗ್ ಕೂತಿರ್ಲಿಲ್ಲ ಹೆಂಗೆ ಕೂತಿರ್ತಾರೆ, ಮುಗಿಕೊಂಡು ಕೂತ್ಬಿಡ್ತಾರೆ. ಪೇಪರ್ ಬರೆದು ಕೂತಿರ್ತಾರೆ. ನೀಟ್ನೆಸ್ ಬರ್ಲಿಕ್ಕೆ, ದುಂಡಾಗಿ ಬರ್ಲಿಕ್ಕೆ, ಚೆನ್ನಾಗಿ ಬರ್ಲಿಕ್ಕೆ ಅವರಿಗೆ ಹೇಳಬೇಕು. ಟೈಮ್ ಹಿಂಗ ಸೇವ್ ಮಾಡ್ಕೋಬೇಕು. ಇದೊಂದು ಅದು ಸದುಪಯೋಗ ಮಾಡ್ಕೋರಿ. ಬಹಳ ಅಂದ್ರೆ ಪೇಪರ್ ಮುಗಿಲಿಕ್ಕೇನೋ 10 ನಿಮಿಷ ಟೈಮ್ ಒಳಗೆ ನೀವು ಪೇಪರ್ ಮುಗಿಲಿ 5-10 ನಿಮಿಷ. ಆದ್ರೆ ಅಡ್ವಾನ್ಸ್ ಅರ್ಧ ತಾಸು ಮುಂಚೆ ಆಗಬಾರ್ದು ಅಂದಾಗ ನೀವು ಕ್ಯಾಲ್ಕುಲೇಷನ್ ಮಾಡಿ ಟೈಮ್ ಸೆನ್ಸನ್ ಹಾಕೊಡ್ಬೇಕು. ಟೈಮ್ ಸೆನ್ಸನ್ ಹಾಕೊಡ್ಬೇಕು ಅಂದ್ರೆ ಅಂಕಗಳಿಗೆ ಪರ್ಸೆಂಟ್ಗಳಿಗೆ ಈ ರೀತಿಯಾಗಿ ಹೊಡೆದು ನೀವು ಫಸ್ಟ್ ಪೇಜಿಗೆ ಮಕ್ಕಳಿಗೆ ಬರ್ಸ್ಬೇಕು. ಅವಾಗ ಏನಾಗ್ತದೆ ಮಕ್ಕಳಿಗೆ ನಿಮ್ ಸಬ್ಜೆಕ್ಟ್ ಬಗ್ಗೆ ಎಷ್ಟು ಪ್ರಶ್ನೆಗಳದಾವ, ಎಷ್ಟೆಷ್ಟು ಸಮಯದೊಳಗೆ ಕಾಲೇಜ್ ಮಾಡಬೇಕು. 1 ನಿಮಿಷ 5 ಅಂಕದ ಒಂದು ಪ್ರಶ್ನೆ ನಾವು ಚಿತ್ರ ಬಿಡಿಸ್ಲಿಕ್ಕೆ 1 ನಿಮಿಷ ಟೈಮ್ ಸ್ವಲ್ಪ ಹೆಚ್ಚು ಹೋಗ್ಬೋದು. ಇನ್ನೊಂದು ಪ್ರಶ್ನೆಗೆ 1 ನಿಮಿಷ ಕಡಿಮೆ ಆಗ್ಬೋದು. ಟೋಟಲ್ ಅದು 5 ಅಂಕದ ಪ್ರಶ್ನೆಗಳನ್ನು ಬಿಡಿಸ್ಲಿಕ್ಕೆ ಅವನು ಅದೇ ಸಮಯದೊಳಗೆ ಬರೆದು ಬಿಡ್ತಾನೆ. ಅಥವಾ 4 ಅಂಕದ ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳು ಯಾವುದೋ 1 ನಿಮಿಷ ಹೆಚ್ಚು ತಗೊಂಡಿರ್ಬೋದು, 1 ಪ್ರಶ್ನೆ ಕಡಿಮೆ ತಗೊಂಡಿರ್ಬೋದು. ಆದ್ರೆ ಈಕ್ವಾಲಿಟಿ ಇದ್ದಾಗ ಏನಾಗ್ತದೆ ಅವರಿಗೆ ಆ ಸಮಯ ಪ್ರಜ್ಞೆ ಬರ್ತದೆ.
ಇವೆಲ್ಲವೂ ನೀವು ಟೆಕ್ನಿಕ್ ಅನ್ನ ಹೇಳ್ಕೊಡ್ರಿ. ಜೊತೆಗೆ ಯಾವ್ಯಾವ ಇದು ಡ್ರಾಯಿಂಗ್ ಅಂದ್ರೆ ಯಾವ್ಯಾವ ಚಿತ್ರಗಳು ಬಿಡಿಸ್ಲಿಕ್ಕೆ ಬರ್ತದ ಬಿಫೋರೇ ನೀವು ಹೇಳ್ಬಿಟ್ರೆ ಅವನ್ನ ಬಿಫೋರೇ ನೀವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹಚ್ಚಿದ್ರೆ ಜೂನ್ ಒಳಗೆ ನೀವು ಸ್ಟಾರ್ಟ್ ಮಾಡಿದ್ರೆ ಒಂದು ನೋಟ್ಬುಕ್ ಅದು ಸೆಪರೇಟ್ ಮಾಡಿ ಮಾಡಿಸಿದ್ರೆ ಏನ್ ಮಾಡ್ತಾರೆ ಅದ್ರೊಳಗೆಲ್ಲ ತೆಗೆದು ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾರೆ. ಕೊನೆಯಲ್ಲಿ ಬಹಳ ಪರ್ಫೆಕ್ಟ್ ಮಕ್ಕಳು ಎಲ್ಲ ಚಿತ್ರ ಬಿಡಿಸ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಎಲ್ಲೆಲ್ಲಿ ತಪ್ಪು ಮಾಡ್ತಾರೋ ಅದನ್ನ ನೀವು ಫೈಂಡ್ ಔಟ್ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಈ ರೀತಿ ಮಾಡಿ ಒಟ್ಟಾರೆ ಈ ವರ್ಷದ ರಿಸಲ್ಟ್ ಚೆನ್ನಾಗಿ ಆಗ್ಬೇಕು. ನಿಮ್ಮ ಬಹಳಷ್ಟು ಹೇಳೋದು ಪ್ರೊಸೆಸ್ ಪರ್ಸನ್ ಆದ್ರೆ